ಕಾರ್ಯಕರ್ತರು ಯಾವಾಗಲೂ ಕೂಡ ನಾಯಕರ ಜೊತೆ ಹೊಂದಾಣಿಕೆ ಇರಬೇಕು, ನಾಯಕರ ಸಂಪರ್ಕದಲ್ಲಿರಬೇಕು, ತನ್ಮುಖಾಂತರ ಪಕ್ಷ ಬಲವರ್ಧನೆ ಆಗಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪಕ್ಷ ಮತ್ತು ಸಾರ್ವಜನಿಕ ಜವಾಬ್ದಾರಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ನಾವು ಸನ್ಮಾನ್ಯ ಡಿ.ಕೆ. ಸುರೇಶ್ ಅವ್ರನ್ನ ನೋಡಿ ನಾವೆಲ್ಲರೂ ಕೂಡ ಕಲಿಬೇಕು. ಯಾವ ರೀತಿ ಕಾರ್ಯಕರ್ತರನ್ನ ಪ್ರತಿನಿತ್ಯ ಅವರ ಜೊತೆ ಒಡನಾಟ ಇಟ್ಕೊಂಡು ಅಭಿವೃದ್ಧಿಯನ್ನು ನಾವು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ, ಲೋಕಸಭಾ ಸದಸ್ಯನಾಗಿದ್ದೇನೆ ಅಂತಕ್ಕಂಥ ಹಮ್ಮು ಬಿಮ್ಮು ಇಲ್ಲದೆ ಒಂದು ಆಶ್ರಯ ಅಲ್ಲ ಏನು ಲ್ಯಾಂಡ್ ಕಮಿಟಿ ಅಧ್ಯಕ್ಷರಾಗಿ ಇವತ್ತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಸಣ್ಣದು ದೊಡ್ಡದು ಅಂತ ಯಾರು ಕೂಡ ಯೋಚನೆ ಮಾಡಬಾರ್ದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂದ್ರೆ ಒಬ್ರು MP ಆಗಿದ್ದವರು, ಈ ದೇಶದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥವ್ರು, ಅವ್ರು ಯಾತಕ್ಕಾಗಿದ್ದಾರೆ ಅಂತಂದ್ರೆ ನನ್ನ ತಾಲೂಕಿನ ಸಮಸ್ಯೆ, ನಮ್ಮ ಅಣ್ಣ ರಾಜ್ಯದ ಜವಾಬ್ದಾರಿ ತೆಗೆದುಕೊಂಡವ್ರೆ, ಅವ್ರು ಜಾಸ್ತಿ ಬರ್ಲಿಕ್ಕೆ ಆಗಲ್ಲ, ಆದ್ರೆ ತಾಲೂಕಿನ ಸಮಸ್ಯೆಯನ್ನ ನಾನು ಜವಾಬ್ದಾರಿ ನನ್ನ ಹೆಗಲ ಮೇಲೆ ಹೊರಬೇಕು, ಸಾಮಾನ್ಯ ಬಡವರಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಆ ಒಂದು ಲ್ಯಾಂಡ್ ಕಮಿಟಿ ಅಧ್ಯಕ್ಷರಾಗವ್ರೆ ಅಂತ ಹೇಳಿದ್ರೆ ಅವರು ನಮ್ಗೆ ಎಲ್ರಿಗೂ ಕೂಡ ಮಾದರಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಪ್ಕೋಬೇಕಾಗ್ತದೆ. ಯಾವುದೇ ಅಧಿಕಾರ ಸಣ್ಣದು ದೊಡ್ಡದು ಅಲ್ಲ, ಕೊಟ್ಟಂತ ಅಧಿಕಾರವನ್ನ ಸಾರ್ವಜನಿಕವಾಗಿ ಬಳಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆ ದಿಕ್ಕಿನಲ್ಲಿ ಡಿ.ಕೆ. ಸುರೇಶ್ ಅವರು ನಮ್ಗೆಲ್ಲರಿಗೂ ಕೂಡ ಮಾದರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಡಿ.ಕೆ. ಸುರೇಶ್ ಅವರು, ಈ 4 ಜನಗಳ ಜವಾಬ್ದಾರಿ ಜಾಸ್ತಿ ಇದೆ. ಇವಾಗ ನಮಗೆ 4 ಜನ MLAಗಳನ್ನ ಗೆಲ್ಸ್ಕೊಟ್ಟವ್ರೆ, ಈ ರಾಜ್ಯ ಜಿಲ್ಲೆನಲ್ಲಿ ವಿಧಾನ ಪರಿಷತ್ ಸದಸ್ಯರು ಗೆಲ್ಸ್ಕೊಟ್ಟವ್ರೆ ಅಂತ. ನಮ್ದೇನಿಲ್ಲ ಸ್ವಾಮಿ, ಜವಾಬ್ದಾರಿ ನಿಮ್ಮ ಅಣ್ತಂದಿದ್ದ ಜವಾಬ್ದಾರಿ, ನೀವೇನ್ ಕೊಡ್ತೀರ ತಗೊಂಡು ಮಾಡ್ತೀವಿ ಅಷ್ಟೇ, ನಮ್ದೇನು ಜವಾಬ್ದಾರಿ ಇಲ್ಲ. ನಾವು ಕೇಳ್ತೀವಿ ನಮ್ಮ ತಾಲೂಕಲ್ಲಿ ಇದು ಆಗ್ಬೇಕು ಅಂತೇಳಿ, ಆದ್ರೆ ನೀವು ಕೊಟ್ಟಂತ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ವಿನಿಯೋಗಿಸ್ತೀವಿ, ಪಕ್ಷವನ್ನ ಬಲವರ್ಧನೆ ಮಾಡ್ತೀವಿ. ನಾವೆಲ್ಲರೂ ಕೂಡ ಬೇರೆ ಪಕ್ಷದಿಂದ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನ ನಾವೆಲ್ಲ ಬೇರೆ ಪಕ್ಷದಿಂದ ಬಂದಿರ್ತಕ್ಕಂಥವ್ರು, ನಾವು ಮೂಲ ವಿರೋಧವನ್ನ ಮಾಡ್ಕೊಂಡ್ ಬಂದಂತವ್ರು, ಆದ್ರೆ ಯಾವುದೇ ಒಂದು ಮನಸ್ಸಿನಲ್ಲಿ ದುಮಾನವನ್ನ ಇಟ್ಕೊಳ್ದೆ ನಮ್ಮನ್ನ ಕರೆದಿ ಅಪ್ಕೊಂಡು ನಮ್ಮನ್ನ ಬೆಳೆಸ್ತಾ ಇದ್ದಾರೆ ಅಣ್ತಂದಿರಿಬ್ರು. ನಿಜವಾಗ್ಲೂ ಕೂಡ ಅವ್ರಿಗೆ ನಾವು ಕೃತಜ್ಞರಾಗಿರ್ತೇವೆ ಅಂತಕ್ಕಂಥದನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ನೂತನವಾಗಿ ಪದಗ್ರಹಣ ಹೊಂದಿರತಕ್ಕಂಥ ಎಲ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮ ಕೇವಲ ಕನಕಪುರಕ್ಕೆ ಸೀಮಿತ ಆಗಬಾರದು, ಇಡೀ ಜಿಲ್ಲೆಯಾದ್ಯಂತ ವ್ಯಾಪಿಸಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಡಿ.ಕೆ. ಸುರೇಶ್ ಅವರ ಒಡಗೂಡಿ ಉಪಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿ, ಏನು ಜವಾಬ್ದಾರಿಯನ್ನ ತಮ್ಮ ಮೇಲೆ ಹೆಗಲ ಮೇಲೆ ಇಟ್ಟಿದ್ದಾರೆ ಅದು ಸಣ್ಣದು ದೊಡ್ಡದು ಅಂದೇನೆ ಅದನ್ನ ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ತಾವೆಲ್ಲ ಪದಗ್ರಹಣ ಮಾಡಿದಂತ ಪದಾಧಿಕಾರಿಗಳು ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿ ಎಲ್ರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.